ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮ ಗ್ರಾಮ ಪಂಚಾಯಿತಿಯಲ್ಲಿ 77ನೇಯ ಗಣರಾಜ್ಯೋತ್ಸವದ ಧ್ವಜಾರೋಹಣ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲಸಂಗಮ ಗ್ರಾಮ ಪಂಚಾಯಿತಿಯಲ್ಲಿ 77ನೇಯ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿ, ದೇಶಕ್ಕೆ ಅತ್ಯುತ್ತಮ ಸಂವಿಧಾನ ನೀಡಿದ ಡಾ. ಬಿ.ಆರ್. ಅಂಬೇಡ್ಕರ್ ಅವರನ್ನು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅಭಿಮಾನದಿಂದ ಸ್ಮರಿಸಿ, ಭಾರತದಂಥ ಸುಂದರ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಜೀವನ ಮಾಡುತ್ತಿರುವುದೇ ಅತ್ಯಂತ ಖುಷಿಯ ವಿಚಾರ. ಪ್ರಜಾಪ್ರಭುತ್ವದ ಪರಿಕಲ್ಪನೆಗೆ ಅರ್ಥ ಕೊಡುವ ದಿನವಿದು. ದೇಶದ ರಾಷ್ಟ್ರಪತಿಯನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲು ನಮ್ಮ ದೇಶ ಬೇರೆ ದೇಶಗಳಿಗೆ ಮಾದರಿಯಾಗಿದೆ. ಜನರ ಕಷ್ಟ ಪರಿಹರಿಸುವುದಕ್ಕೆ ಜನಪ್ರತಿನಿಧಿಗಳು ಸಂಕಲ್ಪ ಪಡಬೇಕು. ಆಗ ಮಾತ್ರ ನಮ್ಮ ನಾಡು ನುಡಿ ಉದ್ಧಾರವಾಗುವುದು. ಎಲ್ಲರೂ ಆಡಳಿತ ವ್ಯವಸ್ಥೆಯ ಚೆನ್ನಾಗಿರಬೇಕು, ಹಾಗಿರಬೇಕು, ಹೀಗಿರಬೇಕು ಎಂದು ಬರೀ ಮಾತನಾಡಿದರೆ ಸಾಲದು, ಅದಕ್ಕೆ ತಕ್ಕಂತೆ ಕೆಲಸ ನಿರ್ವಹಿಸಬೇಕು ಎಂದು ಹೇಳಿದರು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕೂಡಲಸಂಗಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಂಪೂರ್ ಮೇಡಂ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಆನಂದ್ ಹಿರೇಮೆಟ್, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ, ಬವಿವಿ ಸಂಘದ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರುಗಳಾದ ಒನಕಿ ಶಿಕ್ಷಕರು, ಕಡ್ಲಿಮಟ್ಟಿ ಶಿಕ್ಷಕರು ಹಾಗೂ ಹಲಗಣಿ ಶಿಕ್ಷಕರು, ಗುರುಮಾತಿಯರು, ಶಾಲಾ ವಿದ್ಯಾರ್ಥಿಗಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा उज्जल जलधि तरंगा, सर्व शुभ नामे जागे, सर्व शुभाशिष माहे, जाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಸತ್ಯನಾರಾಯಣ ಸಿಂಧಾರ್ ಅವರು, ತದನಂತರ ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 22 ಸಮಿತಿಗಳನ್ನು ಮಾಡಿದ ಮೇಲೆ ಈ ಎಲ್ಲಾ ಸಮಿತಿಗಳು ಕೊಟ್ಟಂತ ವರದಿಯನ್ನ ಸೂಸಿ ಫಿಲ್ಟ್ರೇಷನ್ ಮಾಡಿ ಚಾ ಮಾಡಿದ ಮೇಲೆ ಒಮ್ಮೆ ಕುಡಿಯಂಗಿಲ್ಲ, ನಾವು ಸೋಸ್ತೀವಿ. ಇದನ್ನ ಎಲ್ಲ ಸಮಿತಿಗಳು ಕೊಟ್ಟಿರ್ತ ವರದಿಯನ್ನ ಶುದ್ಧೀಕರಣ ಮಾಡುವಂತ ಕೆಲಸವನ್ನ ಕರಡು ಸಮಿತಿಗೆ ಒಪ್ಪಿಸಲಾಗಿದೆ. ಆ ಕರಡು ಸಮಿತಿಗೆ ಯಾರನ್ನ ನಾವು ಆಯ್ಕೆ ಮಾಡಬೇಕನ್ನುವಂತ ಸಂದರ್ಭ ಬಂದಾಗ ಬಹಳಷ್ಟು ಮೇಧಾವಿಗಳಾಗಿರ್ತಕ್ಕಂಥ, ಎಲ್ಲ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ, ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಪದವಿಯನ್ನು ಪಡೆದಿರ್ತಕ್ಕಂಥ, ನ್ಯಾಯಶಾಸ್ತ್ರದಲ್ಲಿ ಪದವಿಯನ್ನು ಪಡೆದಿರ್ತಕ್ಕಂಥ, ಹಲವಾರು ಸಂವಿಧಾನಗಳ ಏನಪ್ಪಾ ಅಂತಂದ್ರೆ ಅಂಶಗಳನ್ನ ನಿರ್ಗಳವಾಗಿ ಅರ್ಥ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ ಯಾರಾಗಿದ್ರಪ್ಪ ಅಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಾಗಿದ್ದರು. ಅಂತವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಅಂತ ಓರ್ವ ವ್ಯಕ್ತಿ 22 ಸಮಿತಿಗಳು ಕೊಟ್ಟಿರ್ತಕ್ಕಂಥ ಎಲ್ಲಾ ವರದಿಯನ್ನ ನಮ್ಮ ಭಾರತದ ಆಡಳಿತ ವ್ಯವಸ್ಥೆಗೆ ಯಾವ ರೀತಿಯಾಗಿ ಬೇಕು, ಅನೇಕ ಜನ ಸಂವಿಧಾನ ರಚನಾ ಸಮಿತಿಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಏನಪ್ಪಾ ತಿಳಿಸಿದ್ರು. ವಿವಿಧ ರೀತಿಯಾಗಿರ್ತಕ್ಕಂಥ ಜಾತಿ ಧರ್ಮ ಹಿಂದೂಗಳು जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा उज्जल जलधि तरंगा, सर्व शुभ नामे जागे, सर्व शुभाशिष माहे, जाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे
ಜಯ ಜಯ ಜಯ